ಚುನಾವಣೆಗೆ ಇನ್ನು 10 ತಿಂಗಳು ಬಾಕಿ ಇರುವಾಗಲೇ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಜಟಾಪಟಿ ಶುರುವಾಗಿದೆ. ತುರುವೇಕೆರೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಗೀತಾ ರಾಜಣ್ಣರ ಮೇಲೆ ವಸಂತ್ ಕುಮಾರ್ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ. ಕಳೆದ ಗುರುವಾರ ನಡೆದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ವಸಂತ್ ಕುಮಾರ್ ಬೆಂಬಲಿಗರು ಹಲ್ಲೆ ನಡೆಸಿರುವ ವಿಡಿಯೋ ಈಗ ಬಹಿರಂಗವಾಗಿದೆ. ತಾಲೂಕಾ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೀತಾ ರಾಜಣ್ಣ ಅಕ್ರಮ ಎಸಗಿದ್ದಾರೆ ಅಂತ ಆರೋಪಿಸಿ ವಸಂತ್ ಕುಮಾರ್ ಬೆಂಬಲಿಗರು ಗೀತಾ ರಾಜಣ್ಣ ಮೇಲೆ ಹಲ್ಲೆ ನಡೆಸಿದ್ದಾರೆ. 10 ಯುವಕರ ಗುಂಪಿನ ದಾಳಿಯಿಂದಾಗಿ ಗೀತಾ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಬಳಿಕ ಅಲ್ಲಿದ್ದ ಇತರ ಕಾರ್ಯಕರ್ತರು ನೀರು ಕೊಟ್ಟು ಸಮಾಧಾನ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದ ಸಮಾರಂಭದಲ್ಲಿ ಓರ್ವ ಮಹಿಳಾ ಟಿಕೆಟ್ ಆಕಾಂಕ್ಷಿಯ ಮೇಲೆ ದೌರ್ಜನ್ಯ ನಡೆದಿದೆ. ಇಲ್ಲಿ ಬಂದು ಕಾಂಗ್ರೆಸ್ ಬಾಟ ನಂದಲ್ಲ ಅಂತ ಹೇಳ್ತಾನೆ. ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಗೀತಾ ರಾಜಣ್ಣ ಮತ್ತು ಇವರು ಬೆಂಬಲಿಗರ ಮೇಲೆ ವಸಂತ್ ಕುಮಾರ್ ಬೆಂಬಲಿಗರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ಏನು? ಅಂದ್ರೆ ಅದೇ ಒಂದು ಚುನಾವಣೆಯಲ್ಲಿ ಅವರು ಅಕ್ರಮ ಎಸಗಿದ್ದಾರೆ ಅನ್ನೋದೇ ಕಾರಣನಾ ಅಥವಾ ಇಲ್ಲಿ ಟಿಕೆಟ್ಗೆ ಏನಾದರೂ ಪೈಪೋಟಿ ಇತ್ತಾ? ಚುನಾವಣೆಗೂ ಮುನ್ನವೇ ತುಮಕೂರಿನಲ್ಲಿ ಈ ಒಂದು ವಿಧಾನಸಭಾ ಚುನಾವಣೆಯ ಕಣ ರಂಗೇರಿದೆ ಅಂತ ಹೇಳ್ಬೋದು. ತುರುವೇಕೆರೆ ತಾಲೂಕಿನ ಅಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರದ ಒಂದು ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಗೀತಾ ರಾಜಣ್ಣ ಮತ್ತೆ ವಸಂತ್ ಕುಮಾರ್ ಏನಿದ್ದಾರೆ, ಇವರುಗಳ ಮಧ್ಯೆ ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ ಚುನಾವಣೆಯಿಂದನೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು ಟಿಕೆಟ್ ಪಡೆಯುವ ವಿಚಾರವಾಗಿ. ಆದ್ರೆ ಕಳೆದ ಚುನಾವಣೆಯಲ್ಲಿ ಗೀತಾ ರಾಜಣ್ಣ ಟಿಕೆಟ್ ಗಿಟ್ಟಿಸಿಕೊಂಡು ಇದ್ರ ಜೊತೆಗೆ ಈ ಬಾರಿ ಕೂಡ ಗೀತಾ ರಾಜಣ್ಣನವರಿಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅನ್ನೋದೊಂದು ಮಾತುಗಳೇನು ಹರಿದಾಡ್ತಾ ಇದೆ. ಇದರಿಂದಾಗಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ವಸಂತ್ ಕುಮಾರ್ ಏನಿದ್ದಾರೆ, ಅವರು ಮತ್ತೆ ಅವರ ಬೆಂಬಲಿಗರ ನಡುವೆ ವಾಗ್ವಾದಕ್ಕೆ ಈಡಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಗೀತಾ ರಾಜಣ್ಣಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಬಲವಾದ ಮಾತುಗಳು ಆಡ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ಈಕೆಗೆ ಟಿಕೆಟ್ ಅನ್ನು ತಪ್ಪಿಸಬೇಕು, ಹಾಗೆ ಏನಾದ್ರ ಮೇಲೆ ಒಂದು ಅಪವಾದವನ್ನು ಹೊರಿಸಬೇಕು ಅಂತ ಈಗಾಗಲೇ ವಸಂತ್ ಕುಮಾರ್ ಮತ್ತೆ ಆತನ ಬೆಂಬಲಿಗರು ಸಾಕಷ್ಟು ಬಾರಿ ಈ ರೀತಿಯ ಒಂದು ಕಿತ್ತಾಟಗಳನ್ನ ಮತ್ತೆ ವಿವಿಧ ರೀತಿಯ ಗಲಾಟೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದೀಗ ಮತ್ತೊಂದು ತಾಜಾ ಉದಾಹರಣೆ ಸಿಕ್ಕಿರುವಂತದ್ದು. ಕಳೆದ ಗುರುವಾರ ನಡೆದಂತಹ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಏನಿತ್ತು, ಆ ಒಂದು ಸಮಾರಂಭದಲ್ಲಿ ಬೇಕು ಅಂತಲೇ ಈ ಒಂದು ವಸಂತ್ ಕುಮಾರ್ ಬೆಂಬಲಿಗರೇನಿದ್ದಾರೆ ಅವರು ಒಂದು ಕಿರಿಕನ್ನ ತೆಗೆದು ಆಕೆ ಮೇಲೆ ಅಂದ್ರೆ ಗೀತಾ ರಾಜಣ್ಣನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದಾಗಿ ಇದೀಗ ಗೀತಾ ರಾಜಣ್ಣ ಒಂದು ಆರೋಪನೆ ಮಾಡ್ತಾ ಇರುವಂತದ್ದು. ಸಬಿತಾ, ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರದೀಪ್, ಏನಾದ್ರೂ ಕೇಸ್ ದಾಖಲು ಮಾಡಿದಾರ ಇದ್ರ ಸಂಬಂಧಪಟ್ಟಂಗೆ? ದೂರ ಏನಾದ್ರು ಕೊಟ್ಟಿದ್ದಾರಾ ಗೀತಾ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ? ಸಬಿತಾ, ಏನಂದ್ರೆ ಇದುವರೆಗೂ ಕೂಡ ಗೀತಾ ರಾಜಣ್ಣ ಏನಿದ್ದಾರೆ ಅವರು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿಲ್ಲ. ಕಾರಣ ಏನಂದ್ರೆ ನಮ್ಮಲ್ಲೇ ಈ ರೀತಿಯಾಗಿ ಕಚೇರಿಗಳಾಗಿದೆ, ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮನೆ ಒಡೆದಿದೆ ಅನ್ನೋದೊಂದು ಸಂದೇಶ ಸಾರೋದು ಬೇಡ. ಹಾಗಾಗಿ ಈ ಒಂದು ನಮ್ಮ ಗಲಭೆಗಳೇನಿದೆ ಅವನ್ನ ನಾವು ಇಲ್ಲಿಯೇ ಮುಚ್ಚಾಗಿಕೊಳ್ಳೋಣ ಅನ್ನೋದಾಗಿ ಈಗಾಗಲೇ ಹೇಳಿರುವಂತದ್ದು. ಹಾಗಾಗಿ ಪೊಲೀಸರಿಗೂ ಕೂಡ ಈ ಸಂಬಂಧ ಅವರು ದೂರನ್ನ ನೀಡಲಿಕ್ಕೆ ಹೋಗಿಲ್ಲ. ಆದ್ರೆ ಪಕ್ಷದ ಮುಖಂಡರೇನಿದ್ದಾರೆ ಅವರ ಗಮನಕ್ಕೆ ಈ ಘಟನೆಯ ಬಗ್ಗೆ ಅವರು ಮಾಹಿತಿನ ನೀಡಿರುವಂತದ್ದು. ಈಗ ಸದ್ಯ ಜಿಲ್ಲಾಧ್ಯಕ್ಷ ಇರ್ಬೋದು ಮತ್ತೆ ಇನ್ನಿತರ ಮುಖಂಡರೇನಿರ್ಬೋದು ಅವರು ಯಾವ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸಬಿತಾ, ಓಕೆ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಬಂದು ಕಾಂಗ್ರೆಸ್ ಬಾಟ ನಂದಲ್ಲ ಅಂತ ಹೇಳ್ತಾನೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣ ಅವರು ನಮ್ಮ ಜೊತೆಗೆ ಮಾತನಾಡ್ತಾರೆ ದೂರವಾಣಿ ಸಂಪರ್ಕದಲ್ಲೇ. ನಮಸ್ಕಾರ ರಾಮಕೃಷ್ಣ ಅವರೇ. ನಮಸ್ಕಾರ. ಇದು ಅಂದ್ರೆ ಕಾಂಗ್ರೆಸ್ನಲ್ಲೇ ಅಂದ್ರೆ ಇಬ್ರು ಎರಡು ಬಣಗಳು ಜಗಳ ಆಡ್ಕೊಂಡಿರುವಂತದ್ದು ನಿಮಗೆ ಗೊತ್ತಿತ್ತಾ ಈ ವಿಚಾರ ಹೇಗೆ ಅಂತ? ಅದು ಮೇಡಮ್ ಅವತ್ತು ನಮ್ದು
ಪದಗ್ರಹಣ ಕಾರ್ಯಕ್ರಮ ಇತ್ತು. CS ಪುರ ಬ್ಲಾಕ್ ಅಧ್ಯಕ್ಷರು ಮತ್ತೆ ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಗ್ರಹಣ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ಎಲ್ಲ ಮುಖಂಡರುಗಳು ಇದ್ರು, 100 ಕಾರ್ಯಕರ್ತರು ಸಹ ಸಭೆಯಲ್ಲಿದ್ರು. ಆ ಪದಗ್ರಹಣ ಕಾರ್ಯಕ್ರಮ ಆದ ನಂತರ ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಜಯರಾಮ್ ಅವ್ರ ತಾಯಿ ಇದನ್ನಾಗಿದ್ರ ಪ್ರದೇಶ ನಾವು ಆ ಕಾರ್ಯಕ್ಕೆ ಹೋಗ್ಬೇಕಾಯ್ತು. ನಾವು ತುರ್ತಾಗಿ 3 ಗಂಟೆ ಹೊರಟು ನಾವು. ಬಟ್ ಹೊರಗಡೆ ಇದು ಕೆಲವರು ಏನೋ ವೈಯಕ್ತಿಕ ಕಾರಣಕ್ಕೆ ಜಗಳ ಆಡ್ಕೊಂಡಿದ್ದಾರೆ ವಿನಃ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕಾಗ್ಲಿ ಆ ಜಗಳಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಇದು ಟಿಕೆಟ್ ಆಕಾಂಕ್ಷಿಗಳು ಇಬ್ರು ಕೂಡ ವಸಂತ್ ಕುಮಾರ್ ಇರ್ಬೋದು, ಗೀತಾ ಅವರು ಇರ್ಬೋದು, ಆ ಒಂದು ಪೈಪೋಟಿ ಆ ಜಗಳಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಸೊ ಏನಿದು ಅಂದ್ರೆ ಸುಳ್ಳು, ಸತ್ಯಕ್ಕೆ ದೂರವಾದ ಸಂಗತಿ ಇದು. ಆ ಟಿಕೆಟ್ ವಿಚಾರಕ್ಕಾಗ್ಲಿ ಆ ಜಗಳಕ್ಕೆ ಆಗ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗ್ಲಿ ಸಂಬಂಧ ಇಲ್ಲ. ಇವ್ರಂದ್ರೆ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೀತಾ ರಾಜಣ್ಣ ಅಕ್ರಮ ಮಾಡಿದ್ದಾರೆ ಅಂತ ಇವ್ರು ವಸಂತ್ ಕುಮಾರ್ ಅವರೆಲ್ಲ ಅವ್ರ ಕಡೆಯವರೆಲ್ಲ ಆರೋಪ ಮಾಡ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸುಳ್ಳು. ಚುನಾವಣೆ ಪಾರದರ್ಶಕವಾಗಿ ನಡೆದಿದೆ. ಯಾವುದೇ ಅಕ್ರಮ ಆಗ್ಲಿ ಯಾವುದೇ ಆಗ್ಲಿ ನಮ್ಮ ಜಿಲ್ಲೆನಲ್ಲಿ ನಡೆದಿಲ್ಲ. ಅದು ಪಾರದರ್ಶಕ ಚುನಾವಣೆ ನಡೆದು ಎಲ್ಲ ಆಯ್ಕೆ ಆಗಿದ್ದಾರೆ. ಸೊ ಈಗ ಜಗಳ ಆಗಿದೆ ಅಂದ್ರೆ ಮಾತುಕತೆ ಮಾಡಿದ್ರ ಸರ್ ಎರಡು ಗುಂಪವ್ರನ್ನ ಇಟ್ಕೊಂಡು ಏನಾದ್ರು ಪರಿಹರಿಸುವ? ನಾವು ಸ್ಥಳದಲ್ಲಿ ಇರ್ಲಿಲ್ಲ ನಾವು. ಇದಾದ್ಮೇಲೆ ತುಂಬಾ ಆಗಿ ಸುಮಾರು ದಿನ ಆಯ್ತಲ್ವಾ? ಹೌದೌದು ಆಗಿತ್ತು. ಆಮೇಲೆ ನಮ್ಗೆ ವಿಷಯ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾನು ವಸಂತ್ ಕುಮಾರ್ ಅವ್ರ ಜೊತೆಗೆ ನಾನು ಮಾತಾಡಿದಾಗ ಇದಕ್ಕೂ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ ಯಾರು ಮಾಡ್ಕೊಂಡ್ರು ಗೊತ್ತಿಲ್ಲ ಅಂತಾನು ಸಹ ಅಂದ್ರು. ಮಾತ್ರ ನಾನು ಗೀತಾ ರಾಜಣ್ಣ ಅವ್ರಿಗೆ ಅವರು ಬೆಂಗಳೂರಿನಲ್ಲಿ ಇರೋದ್ರಿಂದ ನಾನು ಅವ್ರ ದೂರವಾಣಿ ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ಟೆ. ಅವರು ದೂರವಾಣಿ ಸಂಪರ್ಕ ಸಿಗ್ಲಿಲ್ಲ. ಹಂಗಾಗಿ ನೆಕ್ಸ್ಟ್ ಸಭೆ ಕರೆದು ಅದ್ರಲ್ಲಿ ಚರ್ಚೆ ಮಾಡಿ. ಓಕೆ, ಧನ್ಯವಾದ ರಾಮಕೃಷ್ಣ ಅವರೇ ನಮ್ಮ ಜೊತೆ ಮಾತಾಡೋದಕ್ಕಾಗಿ.